ನಮಸ್ಕಾರ, RJ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ನಮಸ್ಕಾರ. 2024-25ನೇ ಸಾಲಿನ SSLC ಪರೀಕ್ಷೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆ ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮ ಮಿತ್ರರು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಪೋಷಕರು ಎಲ್ಲರ ಸಹಕಾರವನ್ನು ನಾವು ಈ ಪರೀಕ್ಷೆ ಯಶಸ್ವಿ ಆಗಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ 130 ಪರೀಕ್ಷಾ ಕೇಂದ್ರಗಳು, ಒಟ್ಟು ಪರೀಕ್ಷಾ ಕೇಂದ್ರಗಳು ನಡೀತಾ ಇವೆ. ಅದರಲ್ಲಿ 46,539 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಈಗಾಗಲೇ ಎಲ್ಲ ಪಠ್ಯ ವಿಷಯಗಳನ್ನು ಮುಗಿಸಿದ್ದೀವಿ. ಈಗಾಗಲೇ 3 ಪ್ರಿಪರೇಟರಿಗಳನ್ನು ಕೂಡ ಮಾಡಿದ್ದೀವಿ. ಕಳೆದ ವರ್ಷ ನಮ್ಮದು 70% SSLC ಪರೀಕ್ಷೆ 1ರಲ್ಲಿ ಬಂದಿತ್ತು. ಪರೀಕ್ಷೆ 2 ಮತ್ತು 3ರಲ್ಲಿ ಒಟ್ಟು ಸೇರಿ 85% ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ರಿಸಲ್ಟ್ ಬಂದಿತ್ತು. ಈ ಬಾರಿ ನಾವು 85%ಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ಪರೀಕ್ಷೆ 1ರಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯ ವೀಕ್ಷಕರುಗಳನ್ನು ನೇಮಿಸಿದ್ದೀವಿ. ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ಪ್ರಶ್ನೆ ಪತ್ರಿಕೆ ಪಾಲಕರನ್ನು ನೇಮಿಸಿದ್ದೀವಿ. ಅವ್ರಿಗೂ ಕೂಡ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ. ಈಗಾಗಲೇ ತಾಲೂಕು ಹಂತದಲ್ಲಿ ನಾವು ಎಲ್ಲ ಅಧಿಕಾರಿಗಳನ್ನು, ಎಲ್ಲ ಇಲಾಖೆ ಅಧಿಕಾರಿಗಳು, KSRTC ಇರ್ಬೋದು, ಪೊಲೀಸ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರವನ್ನು ಕೋರ್ತಾ ಈಗಾಗಲೇ ತಾಲೂಕು ಹಂತದಲ್ಲಿ ಒಂದು ಸಭೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಇವರೆಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ಪರೀಕ್ಷೆ ಸುಸೂತ್ರವಾಗಿ ಬರೀಲಿಕ್ಕೆ ಕಳೆದ ಬಾರಿ ಏನು ಇಲಾಖೆ ಕೈಗೊಂಡಿತ್ತು, ಪರೀಕ್ಷಾ ಮಂಡಳಿ ಏನು ಕೈಗೊಂಡಿದ್ರು ಆ ಪ್ರಕಾರದಲ್ಲಿ ಈ ಬಾರಿಯೂ ಕೂಡ ನಿಯಮಗಳು ಅದೇ ರೀತಿ ಮುಂದುವರಿತವೆ. CC ಕ್ಯಾಮ್ರಾಗಳು ಕಳೆದ ಬಾರಿ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಇತ್ತು. ಆದರೆ ಮೊದಲ ಬಾರಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ 1-2 ದಿನಗಳು ಸ್ವಲ್ಪ ವ್ಯತ್ಯಾಸವಾದದ್ದನ್ನು ನಾನು ಕೇಳಲ್ಪಟ್ಟೆ. ಬೇರೆ ಜಿಲ್ಲೆಗಳಲ್ಲಿ ಇಲ್ಲಿ ಆಲ್ಮೋಸ್ಟ್ ಮುಗಿದಿತ್ತು ಅಂತ ಹೇಳಿದರು. ಆದರೆ ಈ ಬಾರಿ 130 ಪರೀಕ್ಷಾ ಕೇಂದ್ರಗಳಲ್ಲೂ CC ಕ್ಯಾಮ್ರಾ ಎಲ್ಲ ಕೊಠಡಿಗಳಿಗೂ ಹಾಕಿದ್ದೀವಿ. ತಾಲೂಕು ಹಂತದಲ್ಲಿ ವೀಕ್ಷಣೆ ಬೇಕಾದ್ರೆ ಅವ್ರು ಮಾಡ್ಬೋದು, ಇಲ್ಲ ಜಿಲ್ಲಾ ಹಂತದಲ್ಲಂತೂ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿ AC ಆಫೀಸ್ನಲ್ಲಿ ವೆಬ್ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ. ನಾವು ಸುಮಾರು 22 ಜನರನ್ನ ತೆಗೆದುಕೊಂಡಿದ್ದೀವಿ. ಅವ್ರಿಗೆ ಈಗಾಗಲೇ ಧಾರವಾಡದಲ್ಲಿ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತು 22 ಜನರು ಕೂಡ ಒಂದೊಂದು ವ್ಯಕ್ತಿ 5 ಕೇಂದ್ರಗಳ ಪರೀಕ್ಷಾ ವೀಕ್ಷಣೆಯನ್ನು ಮಾಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ ಒಂದು ಡ್ರೈ ರನ್ ಮಾಡಿಬಿಟ್ಟಿದ್ದೀವಿ. 130 ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗ್ತಾ ಇದೆಯಾ, ಕಾಣ್ತಾ ಇದೆಯಾ, ವ್ಯೂ ಆಗ್ತಾ ಇದೆಯಾ ಅಂತೇಳಿ ಡ್ರೈ ರನ್ ಮಾಡಿದ್ದೀವಿ. ಯಾವುದೂ ಕೂಡ ನಮಗೆ ದೋಷ ಕಂಡು ಬಂದಿಲ್ಲ. ಎಲ್ಲವೂ ಕೂಡ ಅಲ್ಲಿ ವ್ಯೂ ಆಗ್ತವೆ, ರೆಕಾರ್ಡಿಂಗು ಕೂಡ ಆಗ್ತವೆ. ಅದಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದೀವಿ. ಮತ್ತೆ ಇದನ್ನ ನಾವು ಪರೀಕ್ಷೆಯನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾ ಹಂತದಲ್ಲಿ 5 ತಂಡಗಳನ್ನು ನೇಮಿಸಿದ್ದೀವಿ. ಒಂದು ಜಿಲ್ಲಾ ಜಾಗೃತ ದಳವಾಗಿ ನಮ್ಮ ಕಚೇರಿಯಿಂದ 4 ತಂಡ ಇದೆ, ಡಯಟ್ನಿಂದ 1 ತಂಡ ಇದೆ. ಈ ತಂಡದಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಒಬ್ಬರನ್ನ ನೇಮಿಸಿ ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸಲಹೆ ಕೊಟ್ಟಿರೋದ್ರಿಂದ ಆ ಸೂಚನೆಯಂತೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ಕೂಡ ತಂಡಕ್ಕೆ ಒಬ್ಬೊಬ್ಬರನ್ನ ಹಾಕ್ಕೊಂಡಿದ್ದೀವಿ. ಈಗಾಗಲೇ ವಿಭಾಗಾಧಿಕಾರಿಗಳ ಮಟ್ಟದಲ್ಲೂ ಕೂಡ ನಾವು ಪೂರ್ವಭಾವಿಯಾಗಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೀವಿ. ನಾಡಿದ್ದು ಅವರು ಕೂಡ ಅವರು ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಮಾತನಾಡ್ತೀನಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಎಲ್ಲ ಶಾಲೆಗಳಲ್ಲಿ ರಿಪೇರಿ ಆಗಬೇಕಾದಂಥ CC ಕ್ಯಾಮ್ರಾಗಳನ್ನು ಕೂಡ ಮಂಡಳಿ ಆದೇಶ ಕೊಟ್ಟರಿಂದ ಶಾಲೆಯಲ್ಲಿ ಲಭ್ಯವಿರುವಂಥ ಅನುದಾನಗಳಲ್ಲಿ ರಿಪೇರಿ ಮಾಡಿಸ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದೀವಿ. ಅದ್ರದ್ದು ಯಾವುದೂ ಕೂಡ ನಮಗೆ ಇಶ್ಯೂಸ್ ಇಲ್ಲ. ಮತ್ತು ಮಕ್ಕಳು ಬರಲಿಕ್ಕೆ ತಮ್ಮ ಮೀಡಿಯಾದ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟೇ. ಈಗಾಗಲೇ KSRTC ಅವ್ರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ. DC ಅವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಚೀಫ್ ಸೂಪರಿಂಟೆಂಡೆಂಟ್ಗಳಿಗೂ ಕೂಡ ನಾವೀಗ ಹೇಳಿದ್ದೀವಿ, ಎಲ್ಲೆಲ್ಲಿ ಬಹುತೇಕ ಮಕ್ಕಳುಗಳು ಇಲ್ಲಿ ತೋಟದ ಮನೆಗಳಿಂದಲೇ ಬರೋದ್ರಿಂದ ಅವರಿಗೆ ಬಸ್ ಸೌಲಭ್ಯವನ್ನು ಉಚಿತವಾಗಿ ಕೊಡಬೇಕು ಅಂತ ಈಗಾಗಲೇ KSRTC ಅವರು ಹೇಳಿದ್ದಾರೆ.
ಆ ಮಕ್ಕಳುಗಳೆಲ್ಲರೂ ಬರಲಿಕ್ಕೆ ಆ ರೂಟಲ್ಲಿ ಬಸ್ಗಳು ಏನಾರ ತೊಂದರೆ ಇತ್ತು ಅಂತ ಅಂದರೆ ಆ ರೂಟ್ನಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಖಾಸಗಿ ಬಸ್ಗಳು ಶಾಲಾ ವಾಹನಗಳ ಮೂಲಕನಾದ್ರೂ ಆ ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ನಿಗದಿ ಸಮಯಕ್ಕೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಪ್ರತಿ ಮಕ್ಕಳ ಪೋಷಕರೊಂದಿಗೂ ಕೂಡ ಪರೀಕ್ಷೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ, ಮೊದಲನೇ ದಿನ ಎಷ್ಟೊತ್ತಿಗೆ ಕರ್ಕೊಂಡು ಬರಬೇಕು, ಎಷ್ಟೊತ್ತು ಮುಗೀತದೆ, ಇವೆಲ್ಲವನ್ನು ಕೂಡ ಅವರು ವೈಯಕ್ತಿಕವಾಗಿ ಪೋಷಕರಿಗೆ ಮಾತಾಡಿದ್ದಾರೆ. ಈ ಒಂದು ಪರೀಕ್ಷೆಯ ಒಂದು ಯಶಸ್ಸಿಗೆ ಬೇಕಾದಂಥ ಇಲಾಖೆ ಎಲ್ಲ ನಿಯಮಾವಳಿಗಳನ್ನು ಮತ್ತು DC ಎಲ್ಲ ನಿರ್ದೇಶನಗಳನ್ನು ಕೂಡ ಪಾಲಿಸಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ತಮ್ಮೆಲ್ಲ ಸಹಕಾರವನ್ನು ಕೊಡಬೇಕು. ಮಾಧ್ಯಮಗಳಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಮಕ್ಕಳುಗಳು ಮುಕ್ತವಾಗಿ ಪರೀಕ್ಷೆ ಬರೆಯೋದಕ್ಕೆ ಸಹಕಾರ ಕೊಡಬೇಕೇ ಹೊರತು CC ಕ್ಯಾಮ್ರಾಗಳಿರೋದ್ರಿಂದ ಅವರೆಲ್ಲ ಪರೀಕ್ಷಾ ಕೇಂದ್ರಕ್ಕೆ ಬಂದು ಗಲಾಟೆ ಮಾಡೋದಾಗಲಿ ಇನ್ನೊಂದಾಗಲಿ ಮಕ್ಕಳಿಗೇನಾದ್ರು ನಾವೇನೋ ಸಹಾಯ ಮಾಡ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು ಅವ್ರು ಯಾರು ಬರೋಂಗಿಲ್ಲ. ಎಲ್ಲರೂ ಕೂಡ ಸುಸೂತ್ರವಾಗಿ ಯಾವುದೇ ಒಂದು ಭೇದ ಭಾವ ಇಲ್ಲದೇ ಪಾರದರ್ಶಕವಾಗಿ ಮಾಡಲಿಕ್ಕೆ ಇಲಾಖೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೆ ಅಂತ ಒಂದು ಅಭಿಪ್ರಾಯ ಕೂಡ ತಮ್ಮಿಂದ ಹೋಗಬೇಕು ಅನ್ನುವಂಥದ್ದು ಏನಿಲ್ಲ. ಪರೀಕ್ಷಾ ಭಯ ಯಾವ ಪರೀಕ್ಷೆ ಆದರೂ ಕೂಡ ಇದ್ದೇ ಇರ್ತದೆ. ಆದರೆ ಆದಷ್ಟು ನಾವು ಮಕ್ಕಳನ್ನ ಪರೀಕ್ಷೆಗೆ ಭಯಮುಕ್ತರಾಗಿ ಬರೆಯುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಆಮೇಲೆ ಈ ಬಾರಿ ನನಗೆ ಕಳೆದ ಬಾರಿಗಿಂತಲೂ ಫಲಿತಾಂಶ ಉತ್ತಮ ಬರ್ತದೆ ಅನ್ನೋ ಒಂದು ನಿರೀಕ್ಷೆ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಈಗಾಗಲೇ ಸುಮಾರು ಒಂದು 100 ಸ್ಥಳಗಳಲ್ಲಿ ರಾತ್ರಿ ಶಾಲೆಗಳನ್ನು ಕೂಡ ಈ ಬಾರಿ ಪ್ರಾರಂಭ ಮಾಡಿದ್ದೀವಿ. ಯಾವ ಆ ಮಕ್ಕಳುಗಳು ರಾತ್ರಿ ಶಾಲೆಗೆ ಹೋಗ್ತಾ ಇರೋದು ಅಂದರೆ, ಯಾರು ಮೊದಲ ಪ್ರಿಪರೇಟರಿ 2ನೇ ಪ್ರಿಪರೇಟರಿಯಲ್ಲಿ 1-2 ಸಬ್ಜೆಕ್ಟ್ ಫೇಲ್ ಆಗಿರುವಂಥ ಮಕ್ಕಳುಗಳು ಸುಮಾರು 3,000 ಜನ ಇದ್ರು ನಮ್ಮಲ್ಲಿ. ಆ ಒಂದು ಸಬ್ಜೆಕ್ಟ್ ಇರ್ತಕ್ಕಂಥವ್ರು 3,000 ಜನನ ನಾವು ಇನ್ನು ಉಳಿದ ಎಲ್ಲ ಪಾಸ್ ಆಗಿದ್ದಾರೆ, 1ರಲ್ಲಿ ಫೇಲ್ ಆಗಿದ್ದಾನೆ, ಅವ್ರುಗಳನ್ನ ನಾವು ಪಾಸ್ ಮಾಡಿದ್ರೆ ನಮ್ಮ ಜಿಲ್ಲೆ ರಿಸಲ್ಟು 10% ರೈಸ್ ಆಗುತ್ತೆ. ಇಲ್ಲ ಅಂದರೆ ನಾವು ಸಾಮೂಹಿಕವಾಗಿ 6 ಸಬ್ಜೆಕ್ಟ್ನೂ ಕೂಡ ಫೇಲ್ ಆಗಿರೋನ್ನ ಕೂಡಾಕೊಂಡು ನಾವು ಪಾಠ ಮಾಡಕ್ಕೆ ಹೋದ್ರೆ ಅದರಲ್ಲಿ ಮತ್ತೆ ಫೇಲ್ಯೂರ್ ಆಗ್ತೀವಿ ಅಂತೇಳಿ ಮೊದಲ ಆದ್ಯತೆ 1 ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋರಿಗೆ, 2ನೇ ಆದ್ಯತೆ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋರಿಗೆ ಈ ರೀತಿ ನಾವು ತರಬೇತಿನೂ ಕೂಡ ನಾವು ಕೊಟ್ಟಿದ್ದೀವಿ. ಮಕ್ಕಳು ಮತ್ತು ಶಿಕ್ಷಕರು ಈ ಬಾರಿ ಸಾಕಷ್ಟು ಎಫರ್ಟನ್ನು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಕೂಡ ಹಾಕಿದ್ದಾರೆ. ನೀವು ಸಾಕಷ್ಟು ಸ್ಥಳಗಳಲ್ಲಿ ಮತ್ತು ವರದಿಗಳಲ್ಲಿ ನೀವು ಅದನ್ನು ಗಮನಿಸಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ಬಾರಿಗೆ ನಾವು SSLC ರಿಸಲ್ಟ್ ಇನ್ನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಇದು ಸೂಕ್ತವಾದ ಸಮಯ ಅಲ್ಲ, ಜೂನ್ನಲ್ಲಿ ಇನ್ನೊಂದು ಪ್ರೆಸ್ ಮೀಟನ್ನು ನಾನು ಕರೆದು ಅದು 2 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಒಂದು ದತ್ತು ತಗೊಳ್ಳುವಂಥ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವ್ರಿಗೆ 3 ವರ್ಷಕ್ಕೆ ದತ್ತು ಕೊಡೋದು. ಮತ್ತು ಇನ್ನೊಂದು, ಈಗೇನು ಜನವರಿ ಫೆಬ್ರವರಿನಲ್ಲಿ ಮಕ್ಕಳಿಗೆ ಭಾಳ ಪ್ರೆಷರ್ ಕೊಡ್ತಾ ಇರ್ತೀವಿ ನಾವು, ರಾತ್ರಿ ಶಾಲೆ ಮಾಡೋದು ಎಲ್ಲ ಕಲಿಯೋದು, 10 ವರ್ಷ ಫ್ರೀ ಇದ್ದಂಥ ಮಗು 2 ತಿಂಗಳಲ್ಲಿ ಕಲಿಯುವಂಥದ್ದಕ್ಕೆ ಪ್ರೆಷರ್ ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು 9ನೇ ತರಗತಿಯಲ್ಲಿ ಇದ್ದಾಗಲೇ ಗೊತ್ತಾಗ್ಬಿಡುತ್ತೆ ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಈ ಏಪ್ರಿಲಿಂದನೇ ಆ ಮಕ್ಕಳುಗಳಿಗೆ ನಾವು ಒಂದು ಡ್ರೈವ್ ಮಾಡ್ತಾ ಇದ್ದೀವಿ. ಆ ಡ್ರೈವಲ್ಲಿ ಏನಾಗ್ತದೆ, ಆ ಮಕ್ಕಳುಗಳು ಸುಮಾರು 12 ತಿಂಗಳುಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ಸುಮಾರು 80% ಅದರಲ್ಲಿ ತೇರ್ಗಡೆ ಆಗುವಂಥ ಚಾನ್ಸಸ್ ಇದೆ.